ಸಿದ್ದರಾಮಯ್ಯ ಟೀಮ್ಗೆ ಕೈ ಸಾರಥಿ ಚೆಕ್ಮೇಟ್ ಇಟ್ಟಿದ್ದಾರೆ. ಸಿದ್ದು ಆಪ್ತರೆಲ್ಲ ಸೈಲೆಂಟ್, ಅಖಾಡಕ್ಕೀಗ ಡಿಸಿಎಂ. ಸಿದ್ದರಾಮಯ್ಯ ಟೀಮ್ಗೆ ಕೈ ಸಾರಥಿ ಚೆಕ್ಮೇಟ್ ಇಟ್ಟಿದ್ದಾರೆ. ಸ್ವಾಭಿಮಾನಿ ಸಮಾವೇಶ ಏನು ಮಾಡಬೇಕು ಅಂತ ಇದ್ರು, ಸೊ ಅದಕ್ಕೀಗ ಕೌಂಟರ್ ಕೊಟ್ಟಿದ್ದಾರೆ. ಅಹಿಂದ ವರ್ಗದ ಕನಸಿನ ಪಕ್ಷ ನಿಷ್ಠೆಯನ್ನು ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ. ಸಿದ್ದರಾಮೋತ್ಸವ 2.0ಗೆ ಬ್ರೇಕ್ ಹಾಕಿದ್ದಾರೆ. ಟ್ರಬಲ್ ಶೂಟರ್ ಹೆಸರನ್ನೇ ಬದಲಾವಣೆ ಮಾಡಿದ್ದಾರೆ. ಏನ್ ಹಾಗಾದ್ರೆ ಈಗ ಸ್ವಾಭಿಮಾನಿ ಸಮಾವೇಶ ಅಲ್ವಾ? ಸಿದ್ದು ಆಪ್ತರೆಲ್ಲ ಸೈಲೆಂಟ್, ಅಖಾಡಕ್ಕೆ ಡಿಸಿಎಂ ಡಿಕೆಶಿ ಎಂಟ್ರಿ. ಅಹಿಂದ ವರ್ಗದ ಕನಸಿಗೆ ಪಕ್ಷ ನಿಷ್ಠೆ ಅನ್ನೋ ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದು ಆಪ್ತರೆಲ್ಲ ಈಗ ಸೈಲೆಂಟ್ ಆಗಿದ್ದು ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಹಾಗೆ ಅವರ ಟೀಮ್ಗೆ ಕೈ ಸಾರಥಿ ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ. ಪಕ್ಷ ಸಂಘಟನೆ ಸಮಾವೇಶ ಅಂತ ಸ್ವರೂಪವೇ ಬದಲು ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಹೆಚ್ಚಿಸಲು ಡಿಕೆಶಿ ಕಾರ್ಯಸೂತ್ರ. ರಾಮನಗರ ಬೆನ್ನಲ್ಲೇ ಹಾಸನ ವಶಪಡಿಸಿಕೊಳ್ಳೋದಕ್ಕೆ ಚಕ್ರ ವ್ಯೂಹವನ್ನ ಹೆಣಿತಾ ಇದ್ದಾರೆ ಇದೀಗ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಹೆಚ್ಚಿಸಲು ಡಿಕೆಶಿ ಕಾರ್ಯಸೂತ್ರ. ಸ್ಥಳೀಯ ಚುನಾವಣೆ ಬೆನ್ನಲ್ಲೇ ಕಾರ್ಯಕ್ರಮದಲ್ಲಿ ಬದಲಾವಣೆ ತಂದಿದ್ದಾರೆ. ಸೈಲೆಂಟ್ ಆಗಿ ಅಖಾಡಕ್ಕೀಗ ಎಂಟ್ರಿ ಕೊಡ್ತಾ ಇದ್ದು ಸಿದ್ದು ಆಪ್ತರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಹಿಂದೆ ಹೋಗೋ ತರ ಆಗಿದೆ. ಅಖಾಡಕ್ಕೀಗ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿಯನ್ನ ಕೊಟ್ಟಿರುವುದು. ಸತ್ಯ ಚನ್ನಪಟ್ಟಣದಲ್ಲಿ ಗೆದ್ಕೊಂಡು ಬಂದ ಗರಿಮೆ ಇರಿಮೆ ಎಲ್ಲ ಡಿಕೆ ಶಿವಕುಮಾರ್ ಅವ್ರಿಗೆ ಹೋದ್ರು. ಎಲ್ಲ ಅಹಿಂದ ಸೆಳಿಬೇಕು ಅಂತ ಮಾಡ್ಕೊಂಡ ಪ್ಲಾನ್ಗೀಗ ಟಕ್ಕರ್ ಕೊಡ್ತಿದ್ದಾರೆ. ಪಕ್ಷ ಸಂಘಟನೆಗೆ ಸಮಾವೇಶ ಅಂತ ಸ್ವರೂಪನೇ ಈಗ ಬದಲು ಮಾಡಿದ್ದಾರೆ. ಹೆಚ್ಚಿಸೋದಿಕ್ಕೆ ಡಿಕೆ ಶಿವಕುಮಾರ್ ಕಾರ್ಯತಂತ್ರವನ್ನ ಹೆಣಿತಾ ಇರೋದು. ರಾಮನಗರ ಬೆನ್ನಲ್ಲೇ ಹಾಸನ ವಶ ಪಡೆಯೋದಕ್ಕೆ ಚಕ್ರ ವ್ಯೂಹ ರೆಡಿಯಾಗಿದೆ. ಸರ್ಕಾರದ ಜೊತೆ ಪಕ್ಷದ ಶಕ್ತಿ ಹೆಚ್ಚಳಕ್ಕೆ ಡಿಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಸೊ ಸಿದ್ದು ಟೀಮ್ಗೆ ಸಾರಥಿ ಚೆಕ್ಮೇಟ್ ಹಿಡೋದಕ್ಕೆ ಮುಂದ್ ಆಗ್ತಾ ಇದ್ದಾರೆ. ಸಿದ್ದು ಆಪ್ತರೆಲ್ಲ ಈಗ ಸೈಲೆಂಟ್ ಆಗಿದ್ದು ಅಖಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದೆ. ಪಕ್ಷದ ಹೆಸರು ಆ ಸಮಾರಂಭದ ಹೆಸರನ್ನೇ ಈಗ ಬದಲಿ ಮಾಡೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ವಾಭಿಮಾನಿ ಸಮಾವೇಶ ಏನಿತ್ತು ಅದಕ್ಕೀಗ ಟಕ್ಕರ್ ಕೊಡೋದಿಕ್ಕೆ ಸಂಘಟನೆ ವಿಚಾರವನ್ನ ಇಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಸಮಾವೇಶಕ್ಕೆ ಸ್ವರೂಪನೇ ಬದಲು ಮಾಡೋದಿಕ್ಕೆ ಮುಂದಾಗಿದ್ದಾರೆ. ಈಗ ವರ್ಚಸ್ ಹೆಚ್ಚಿಸೋದಿಕ್ಕೆ ಇದು ಆಪ್ತ ವಲಯಕ್ಕೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಆಗ್ತಿದ್ದು ಸಮಾವೇಶದ ಸ್ವರೂಪವನ್ನ ಬದಲಾಯಿಸಿ ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ ಡಿಕೆ. ಚನ್ನಪಟ್ಟಣ ಆಯ್ತೀಗ ಹಾಸನವನ್ನ ಹೇಗಾದ್ರೂ ವಶಪಡಿಸಿಕೊಳ್ಳಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದು ಪಕ್ಷದ ವೇದಿಕೆ ಮೂಲಕನೇ ಸಮಾವೇಶದ ಒಂದು ರೂಪುರೇಷೆಯನ್ನೇ ಟರ್ನ್ ಮಾಡೋದಿಕ್ಕೆ, ಅದರ ಸ್ವರೂಪವನ್ನೇ ಬದಲಾಯಿಸಿ ಕಾರ್ಯವ್ಯೂಹವನ್ನ ಹೆಣಿಯೋದಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಹಿನ್ನೆಲೆ ಸಿದ್ದರಾಮಯ್ಯನವರಿಗೆ ಹಾಗೆ ಅವರ ಟೀಮ್ಗೆ ಕೈ ಸಾರಥಿ ಚೆಕ್ಮೇಟ್ ಇಡೋದಿಕ್ಕೆ ಮುಂದಾಗ್ತಾರೆ ಅಂತ ಸಿದ್ದು ಆಪ್ತರೆಲ್ಲ ಸೈಲೆಂಟ್ ಆಗಿ ಈಗ ಅಖಾಡಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಆಗ್ತಿದೆ. ಪಕ್ಷದ ವೇದಿಕೆ ಮುಖಾಂತರನೇನೋ ಟಕ್ಕರ್ ಕೊಡೋ ಪ್ಲಾನ್ ಅಲ್ಲಿದ್ದಾರೆ. ನೋಡೋಣ ಏನೆಲ್ಲ ಆಗತ್ತೆ ಅಂತ. ಅಹಿಂದ ಐಡಿಯಾ ಇಟ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸೂತ್ರ ರೆಡಿ ಮಾಡಿದ್ರೆ ಅದಕ್ಕೆಲ್ಲ ಟಕ್ಕರ್ ಕೊಡೋದಿಕ್ಕೀಗ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಅಂತ. ಸಮಾವೇಶದ ಸ್ವರೂಪವನ್ನೇ ಬದಲಾಯಿಸಿ ಕಾರ್ಯವ್ಯೂಹವನ್ನ ಹೆಣೆಯೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ವರ್ಚಸ್ಸು ಹೆಚ್ಚಿಸಲು ಡಿಕೆಶಿ ಕಾರ್ಯಸೂತ್ರವನ್ನ ಹೆಣಿತಿದ್ದು ಸ್ಥಳೀಯ ಚುನಾವಣೆ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ಬದಲಾವಣೆ ತರೋ ಪ್ಲಾನ್ ಅಲ್ಲಿದ್ದಾರೆ. ರಾಮನಗರ ಬೆನ್ನಲ್ಲೇ ಹಾಸನ ವಶಕ್ಕೆ ಪಡೆಯೋದಕ್ಕೆ ಚಕ್ರವ್ಯೂಹವನ್ನ ಹೆಣೆದಿದ್ದು ಸರ್ಕಾರದ ಜೊತೆ ಪಕ್ಷದ ಶಕ್ತಿಯನ್ನ ಕೂಡ ಹೆಚ್ಚಳ ಮಾಡಬೇಕು ಅಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಒಂದ್ ಕಡೆ ಅಹಿಂದ ಐಡಿಯಾ ಇಟ್ಕೊಂಡು ಶಕ್ತಿ ಪ್ರದರ್ಶನಕ್ಕೆ
ಸೂತ್ರ ಹೇಳಿದ್ರೆ ವರ್ಚಸ್ಸು ಹೆಚ್ಚಿಸೋದಕ್ಕೆ ಸಿದ್ದು ಆಪ್ತ ವಲಯಕ್ಕೆ ಈಗ ಬಿಗ್ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪಕ್ಷದ ವೇದಿಕೆಯ ಮುಖಾಂತರ ಸಮಾವೇಶಕ್ಕೆ ಬಂಡೆ ಸೂತ್ರವನ್ನ ಹೆಣೆಯೋದು. ಸೊ ಏನಾಗುತ್ತೆ ಹಾಗಾದ್ರೆ ಇದೆಲ್ಲದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಕಡೆ ಸ್ವಾಭಿಮಾನಿ ಅನ್ನೋ ಹೆಸರಿಟ್ಕೊಂಡು ಸ್ವಾಭಿಮಾನಿ ಸಮಾವೇಶ ಅಂತ ಮಾಡಿ ಎಲ್ಲೋ ತಮ್ಮ ಶಕ್ತಿ ಎಷ್ಟಿದೆ ಅನ್ನೋದನ್ನ ತೋರಿಸಿದ್ವಿ ನಾವು ಈ ಬೈ ಎಲೆಕ್ಷನ್ ಅಲ್ಲಿ ಅನ್ನೋದಾಗಿರ್ಬೋದು, ಜೊತೆಗೆ ಆ ಹಿಂದ ಮತಗಳನ್ನೇನೋ ಟರ್ನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಒಂದು ಪ್ಲಾನ್ ಅನ್ನೇ ತಯಾರು ಮಾಡಿ ಸಮಾವೇಶಕ್ಕೆ ವೇದಿಕೆ ಸಿದ್ಧವಾಗ್ತಾ ಇತ್ತು. ಎಲ್ಲೋ ಈಗ ಅದಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ DKಶಿ ಎಂಟ್ರಿಯಿಂದ ಅಂತ. ಏನೆಲ್ಲ ಆಗ್ತಾ ಇದೆ ಸಮಾವೇಶದ ವಿಚಾರದಲ್ಲಿ? ಪವಿತ್ರ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಹಲವಾರು ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಆರಂಭಿಸಿದ್ವು. ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಈ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಪ್ರಚಾರ ಮಾಡುವಂತ ಪ್ರಯತ್ನಕ್ಕೆ ವಿಪಕ್ಷಗಳು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ 3-3 ತನ್ನ ವಶಕ್ಕೂ ಕ್ಷೇತ್ರಗಳನ್ನ ತನ್ನ ವಶಕ್ಕೂ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನ ಮಾಡಿ ಅವರ ರಾಜಕೀಯ ಜೀವನಕ್ಕೆ ಒಂದು ಷಡ್ಯಂತ್ರ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥ ವಿಪಕ್ಷಗಳು ಅನ್ನುವಂತ ಆರೋಪ ಕೂಡ ಇರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಳಗ ಸೇರಿಕೊಂಡು ದೊಡ್ಡ ಮಟ್ಟದ ಬೃಹತ್ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಹೋಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಹಾಸನದಲ್ಲಿ ದೊಡ್ಡ ಮಟ್ಟದ ಒಂದು ಸ್ವಾಭಿಮಾನಿ ಸಮಾವೇಶ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ದಲಿತ ಪರ ಸಂಘಟನೆಗಳು, ಹಿಂದ ಹೋರಾಟಗಾರರು, ಸಾಕಷ್ಟು ಏನು ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು, ಸಚಿವರು ಸೇರಿದಂತೆ ಹಲವರು ಸೇರಿಕೊಂಡು ದೊಡ್ಡ ಮಟ್ಟದ ಒಂದು ಸ್ವಾಭಿಮಾನಿ ಸಮಾವೇಶ ಅಂತಕ್ಕಂಥದ್ದು ಮಾಡಲಿಕ್ಕೆ ತಯಾರಿ ಕೂಡ ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳು, ಪೂರ್ವಭಾವಿ ಸಭೆಗಳು ಎಲ್ಲವೂ ಕೂಡ ನಡೆದಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಸಾಕಷ್ಟು ಒಂದ್ ಕಡೆ ಈ ಒಂದು ಸಮಾವೇಶದ ರೂಪರೇಷವೇ ಬದಲಾವಣೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಒಂದು ಪತ್ರ ಅಂತಾನು ಕೂಡ ಹೇಳ್ಬಹುದು. ಯಾಕಂತಂದ್ರೆ ಒಂದು ಕಡೆ ಒಂದು ಬಣ ಈ ಸಿಎಂ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನದಿಂದ ಎಲ್ಲೋ ಒಂದು ಕಡೆ ಅವರ ವರ್ಚಸ್ಸು ಹೆಚ್ಚಾಗುವಂಥದ್ದು. ಆದ್ರೆ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಮಾಡ್ತಾ ಇಲ್ಲ. ಪದೇ ಪದೇ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಾವೇಶಗಳನ್ನ ಸಿಎಂ ಸಿದ್ದರಾಮಯ್ಯವರು ಮಾಡ್ತಾ ಇದ್ರೆ ಅವರ ಉದ್ದೇಶ ಏನಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಆ ಪತ್ರದ ಬೆನ್ನಲ್ಲೇ ACC ನಾಯಕರು ಕೂಡ ಅದನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಇಲ್ಲ, ಇದು ಒಂದು ಪಕ್ಷದ ಅಡಿಯಲ್ಲೇ ಮಾಡಿ ದೊಡ್ಡ ಮಟ್ಟದಲ್ಲಿ ಇದು ಕೂಡ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಇದರ ಸಫಲತೆ ಬರಲಿ, ಇದರಿಂದ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೆ ಕೂಡ ಶಕ್ತಿ ಬರಲಿ, ಹಾಗಾಗಿ ಇದನ್ನ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ಈ ಒಂದು ಸಮಾವೇಶ ಮಾಡಿ ಅನ್ನುವಂತ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಎಲ್ಲೋ ಒಂದ್ ಕಡೆ ಅವರಿಗೆ ಒಂದು ನಿರಾಸೆ ಕೂಡ ಉಂಟಾಗಿದೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಅವರೇ ಸ್ವತಃ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಬೇಕು, ಸ್ವತಃ ಸಿಎಂ ಸಿದ್ದರಾಮಯ್ಯವರ ವರ್ಚಸ್ಸನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಅವರು ಬಂದಿರತಕ್ಕಂಥದ್ದು. ಆದ್ರೆ ಒಂದು ಬದಲಾವಣೆ ಆದಂತ ಸಂದರ್ಭದಲ್ಲಿ ಪಕ್ಷದ ಹೈಕಮಾಂಡ್ ನಾಯಕರು ಮತ್ತೆ DCM DK ಶಿವಕುಮಾರ್ ಅವರ ಒಂದು ರಣತಂತ್ರದಿಂದ ಅದು ಈಗ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಒಂದು ಕಾರ್ಯಕ್ರಮ ಆಗುವಂತ ರೂಪರೇಷೆ ಸಿದ್ಧವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ KPCC ಅಧ್ಯಕ್ಷರು ಆಗಿರುವಂತ DCM DK ಶಿವಕುಮಾರ್ ಅವರು ನಿನ್ನೆ ಒಂದು ಆ ಭಾಗದ ಅಂದ್ರೆ ಮೈಸೂರು, ಹಾಸನ, ಚಾಮರಾಜನಗರ, ಚಿಕ್ಕಮಗಳೂರು ಆ ಒಂದು ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು, ಸಚಿವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ಒಂದು ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಆ ಒಂದು ಸಮಾವೇಶಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು, ಇದು ಪಕ್ಷಕ್ಕೂ ಕೂಡ ಶಕ್ತಿ ತುಂಬಂತೆ ಆಗುತ್ತೆ ಅನ್ನುವಂಥದ್ದು. ಈಗ ಆ ಕಾರ್ಯಕ್ರಮದ ಹೆಸರು ಏನಾಗಿತ್ತು, ಸ್ವಾಭಿಮಾನಿ ಸಮಾವೇಶ ಅಂತಕ್ಕಂಥದ್ದಿತ್ತು. ಆದ್ರೆ ಈಗ DCM DK ಶಿವಕುಮಾರ್ ಅದರ ನೇತೃತ್ವವನ್ನು ವಹಿಸಿಕೊಂಡು ಅದರ ಕಾರ್ಯಕ್ರಮದ ಹೆಸರನ್ನೇ ಬದಲಾಯಿಸೋಕೆ ಮುಂದಾಗಿರ್ತಕ್ಕಂಥದ್ದು. ಜನಕಲ್ಯಾಣಿ ಅಂತಕ್ಕಂಥ ಕಾರ್ಯಕ್ರಮ ಅಂದ್ರೆ ಸರ್ಕಾರ ಗ್ಯಾರಂಟಿಗಳನ್ನ ಈಡೇರಿಸಿದೆ, ಅದರಂತೆ ಮುಂದೆ ಕೂಡ ಇದರಂತೆ ಜನರ ಜೊತೆ ಜನರ ಒಂದು ಜೀವನದ ಒಂದು ಸರ್ವೋತ್ಮುಖ ಒಂದು ಬೆಳವಣಿಗೆ ಮುಂದಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬಂತಕ್ಕಂಥ ಜನರು ಆಶೀರ್ವಾದ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಟಾರ್ಗೆಟ್ ಅನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ರಾಮನಗರ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟದ ಗೆಲುವು ಕೂಡ ಬಂದಿರತಕ್ಕಂಥದ್ದು. ಅದರಂತೆ JDS ನ ಭದ್ರಕೋಟೆ ಆಗಿರ್ತಕ್ಕಂಥ ಹಾಸನ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಆ ಭಾಗದಲ್ಲಿ ಕೂಡ ಅನ್ನುವಂತ ಒಂದು ಪ್ಲಾನ್ ಅನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ತಮ್ಮ ಆಪ್ತ ಬಣದಲ್ಲಿ ಜೊತೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಮಾಡಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಒಂದು ತಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಹಿತಶತ್ರುಗಳಿಗೂ ಕೂಡ ನಾವು ಒಂದು ತಿರುಗೇಟನ್ನ ಕೊಡಬೇಕು, ಮತ್ತೆ ವಿಪಕ್ಷಗಳಿಗೂ ಕೂಡ ತಿರುಗೇಟು ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಆಪ್ತರು
ಮಾಡ್ತಕ್ಕಂಥ ಸಮಾವೇಶಕ್ಕೆ ಸಾಕಷ್ಟು ಶಕ್ತಿ ತುಂಬುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯವರು ಮಾಡಿದ್ರು. ಆದ್ರೆ ಬದಲಾವಣೆ ಆದ ಸಂದರ್ಭದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ರಣತಂತ್ರದಿಂದ ಈಗ ಪಕ್ಷದ ವೇದಿಕೆಯಲ್ಲೇ ಅದು ಆಗಿರ್ತಕ್ಕಂಥದ್ದು. ಹಾಗಾಗಿ ಪಕ್ಷದ ಎಲ್ಲಾ ನಾಯಕರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಅಗತ್ಯ ಬಿದ್ದರೆ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಒಂದು ಆಹ್ವಾನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಆಗಿರ್ಬೋದು, ಇವರ ಮೂರಲ್ಲಿ ಕೂಡ ಯಾರಾದ್ರೂ ಒಂದು ಹೈಕಮಾಂಡ್ ನಾಯಕರು ಈ ಸಮಾವೇಶಕ್ಕೆ ಕೂಡ ಬರುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗಕ್ಕೆ ಒಂದು ನಿರಾಸೆ ಉಂಟಾದ್ರೂ ಸಹಿತ ಇದನ್ನ ಕಾಂಗ್ರೆಸ್ ಪಕ್ಷದ ಒಂದು ಬಲವರ್ಧನೆಗೆ ಬಳಸಿಕೊಳ್ಳುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ